ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸ್ವರೂಪ, ಬಿನಿಸ್ಟನ್ ಗಾರ್ಡನ್ ಬೆಂಗಳೂರಿಂದ. ಎಲ್ಲರಿಗೂ ಫೇಸ್ಬುಕ್ ಅಮೂಲ್ ಕನ್ನಡ ಫೇಸ್ಬುಕ್ ಲೈವ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಅಡುಗೆ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ. ಅಡುಗೆ ಹೆಸರು ಬಂದು ಗ್ರೀನ್ ಪನೀರ್ ಪರಾಟ ಅಂತ. ಪನೀರ್ ಪರಾಟ ಎಲ್ಲರೂ ಮನೇಲಿ ಮಾಡಿರ್ತೀರ. ಇವತ್ತು ನಾನು ಸ್ವಲ್ಪ ಆ್ಯಡ್ ಮಾಡಿ ಇನ್ನೂ ಸ್ಪೆಷಲ್ ಆಗಿ ಮಾಡೋಣ ಅಂತ. ಸೊ ಅಮೂಲ್ ಪ್ರಾಡಕ್ಟ್ನ ಯೂಸ್ ಮಾಡಿ ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾರ್ಯಾರು ಲೈವ್ ಬಂದಿದ್ದಾರೆ, ಯಾರ್ಯಾರು ಲೈವ್ ನೋಡೋಕ್ಕಾಗಿಲ್ಲ ಅಂದವರಿಗೆ ಅಮೂಲ್ ಕನ್ನಡ ಫೇಸ್ಬುಕ್ ಚಾನಲಲ್ಲಿ ಇದ್ದೇ ಇರುತ್ತೆ. ಸೊ ಆಮೇಲಾದರೂ ನೋಡ್ಕೊಂಡು ಮಾಡಿ, ಮನೇಲಿ ಟ್ರೈ ಮಾಡಿ. ಸೊ ಈಗ ನಾನು ಮಾಡ್ತಿರೋ ಗ್ರೀನ್ ಪನೀರ್ ಪರಾಟಕ್ಕೆ ಏನೇನು ಬೇಕೋ ಐಟಮ್ ಹೇಳ್ತೀನಿ. ಮೊದಲನೇದಾಗಿ ಅಮೂಲ್ ಪನೀರ್ ತೊಗೊಂಡಿದ್ದೀನಿ, ಹಾಗೆ ಅಮೂಲ್ ಬಟರ್ ಬೇಕು, ಕರ್ಡ್ ಬೇಕು, ಹಾಗೆ ಅಮೂಲ್ ಆರ್ಗ್ಯಾನಿಕ್ ಆಟ ಬೇಕು. ಸೊ ತೊಗೊಂಡಿದ್ದೀನಿ. ಈಗ ಶುರು ಮಾಡೋಣ. ಇವಾಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಗ್ರೀನ್ ಪನೀರ್ ಪರಾಟ. ಸೊ ಮೊದಲನೇದಾಗಿ ಒಂದು ಬೇಸನ್ ತೊಗೊತಾ ಇದ್ದೀನಿ. ಇದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಅಮೂಲ್ ಆರ್ಗ್ಯಾನಿಕ್ ಆಟ ತೊಗೊಂಡಿದ್ದೀನಿ, ಗೋಧಿ ಹಿಟ್ಟು. ನೀವು ಮನೆಯಲ್ಲಿ ಮಾಮೂಲಿಯಾಗಿ ಪಾಲಕ್ ಪನ್ನೀರ್ ಮಾಡ್ಕೊಂಡು ಚಪಾತಿ ಮಾಡ್ಕೊಂಡು ಅದು 2-3 ಕೆಲಸ ಮಾಡ್ಕೊಳ್ಳೋ ಬದಲು ಇದು ಒಂದೇ ಇದರಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಇವಾಗ ಸ್ವಲ್ಪ ಹಿಟ್ಟಿಗೆ ಉಪ್ಪು ಹಾಕ್ತಾ ಇದ್ದೀನಿ. ನೆಕ್ಸ್ಟು ನಾನು ಪಾಲಕ್ ಸೊಪ್ಪನ್ನ ಒಂದು ಕಟ್ಟು ತೊಗೊಂಡಿದ್ದೀನಿ. ಒಂದು ಕಟ್ಟು ತೊಗೊಂಡು ಅದನ್ನು ಮಿಕ್ಸಿಯಲ್ಲಿ ಹಾಗೆ ಗ್ರೈಂಡ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ, ಪೇಸ್ಟ್ ಮಾಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು. ಇವಾಗ ಅದರಲ್ಲಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಎಲ್ಲರಿಗೂ ವಾಯ್ಸ್ ಕೇಳಿಸ್ತಾ ಇದೆ ಅನ್ಕೊಂತಿದ್ದೀನಿ ನಂದು ಕ್ಲಿಯರಾಗಿ. ಇದು ಗ್ರೀನ್ ಕಲರ್ ಹಿಟ್ಟು ಹಾಕ್ಬೇಕಲ್ಲ, ಪರಾಟ ಗ್ರೀನ್ ಪರಾಟನೇ ಅಲ್ವಾ. ಸೊ ಹಾಗಾಗಿ ಪಾಲಕ್ ಸೊಪ್ಪನ್ನ ಏನು ಫ್ರೈ ಮಾಡಿ ಅಥವಾ ಬೇಯಿಸ್ಕೊಂಡು ಏನು ಮಾಡಿಲ್ಲ, ತೊಳ್ಕೊಂಡು ನೀಟಾಗಿ ಕ್ಲೀನಾಗಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹೇಗೋ ಪರಾಟ ಮಾಡಬೇಕಾದ್ರೆ ಬೆಂದೇ ಬೇಯುತ್ತಲ್ವ, ಸೊ ಅದಕ್ಕೆ ಏನು ಮಾಡ್ಕೊಂಡಿಲ್ಲ. ಏನು ಬೇಡ, ಅದೇನು ಆಗಲ್ಲ ಆ ಥರ. ಇದು ರೆಗ್ಯುಲರ್ ಆಗಿ ಪನ್ನೀರ್ ಪರಾಟ ಮಾಡ್ತಾ ಇರ್ತೀವಿ ಮನೇಲಿ. ಸೊ ಇದನ್ನು ಒಂದೊಂದ್ಸರಿ ಪಾಲಕ್ ಸೊಪ್ಪಿದ್ರೆ ಹೀಗೂ ಮಾಡ್ತೀವಿ, ಇಲ್ಲ ಪಾಲಕ್ ಚಪಾತಿ ಮಾಡ್ಕೊತೀವಿ. ಇದೇ ಥರ ಕಲಿಸ್ಬಿಟ್ಟು ಚಪಾತಿ ಮಾಡ್ಕೊತೀವಿ, ಗ್ರೀನ್ ಚಪಾತಿ. ಯಾಕೆಂದರೆ ಮಕ್ಕಳು ಸೊಪ್ಪಿನ ಸಾಂಬಾರೆಲ್ಲ ಸ್ವಲ್ಪ ತಿನ್ನೋದು ಕಷ್ಟ ಅಲ್ಲ, ಸೊಪ್ಪು ಎತ್ತಿಟ್ಬಿಡ್ತಾರೆ. ಇನ್ನು ಯಾವಾಗಲೂ ಪಾಲಕ್ ಪನ್ನೀರೆಲ್ಲ ಮಾಡ್ಕೊಳಕ್ಕಾಗಲ್ಲ ಮನೇಲಿ. ಹಾಗಾಗಿ ಸೊಪ್ಪಿದ್ದಾಗ ಈ ಥರ ಮಾಡ್ಕೊಂಬಿಟ್ಟು ಮಕ್ಕಳಿಗೆ ಕೊಡ್ಬೋದು, ನಾವು ತಿನ್ಬೋದು. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟೇ ಸಾಕಾಯಿತು. ನಾನು ನೆಕ್ಸ್ಟ್ ನೀರೇನು ಹಾಕ್ತಾ ಇಲ್ಲ. ನೋಡಿ, ಗ್ರೀನ್ ಕಲರ್ ಬಂದಿದೆ. ನಾನು ಬರೀ ಪಾಲಕ್ದು ಸೊಪ್ಪು ಪೇಸ್ಟ್ ಮಾಡಿದ್ದು ಪೇಸ್ಟಲ್ಲಿ ಮಾತ್ರ ಕಲಿಸಿದ್ದೀನಿ, ಇನ್ನೇನು ಆಯಿಲ್ ಏನು ಹಾಕಿಲ್ಲ. ಇವಾಗ ಆಯಿಲ್ನ ಸ್ವಲ್ಪ ಹಾಕ್ತಾ ಇದ್ದೀನಿ. ಒಂದು ಸ್ಪೂನು ಅಥವಾ 1-2 ಸ್ಪೂನ್ಸ್, ನೀವು ಹಿಟ್ಟು ಎಷ್ಟು ತೊಗೊಂಡಿದ್ದೀರಾ ಅನ್ನೋದ್ರ ಮೇಲೆ. ಇವಾಗ ಒಂದು 1 ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದೀನಿ. ನಾನು ಸಾಸಿವೆ ಎಣ್ಣೆ ಯೂಸ್ ಮಾಡಿದ್ದೀನಿ. ಬೆಂಗಳೂರಲ್ಲಿ ಸಿಕ್ಕಾಬಟ್ಟೆ ಮಳೆ ಬರ್ತಿದೆ. ನಮ್ಮ ಏರಿಯಾದಲ್ಲೂ ಬಂದಿದೆ ಇವಾಗ ಜೋರು. ಹಾಗಾಗಿ ಬಿಸಿ ಬಿಸಿ
ಪರಾಟನ ಮಾಡ್ಕೊಂಡು ತಿನ್ಬೋದು. ಏನು ಒಂದು ಅರ್ಧ ಗಂಟೆಲಿ ಆಗುತ್ತೆ. ಇವಾಗ ಇದು ಹಿಟ್ಟು ರೆಡಿ ಆಗಿದೆ ನೋಡಿ. ಹಿಂಗೆ ಮೆತ್ತ ಕಲಿಸ್ಕೊಂಬಿಟ್ಟು ಇದನ್ನು ಒನ್ ಅವರ್ ಇಟ್ಬಿಡ್ಬೇಕು, ನೆನೆ ಇಡಬೇಕು ಹಿಟ್ಟನ್ನ. ಯಾಕೆಂದರೆ ಚಪಾತಿ ಆದರೆ ಇಮಿಡಿಯೇಟ್ ಮಾಡ್ಕೊಬೋದು. ಪರಾಟ ಮಾಡೋದ್ರಿಂದ ನಾವು ಅದನ್ನು ಪನ್ನೀರ್ನ ಸ್ಟಫ್ ಮಾಡೋದ್ರಿಂದ ಲಟ್ಟಿಸ್ಬೇಕಾದ್ರೆಲ್ಲ ಆಚೆ ಬಂದುಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ನೆಂದು ಇದಿನ್ನೂ ಮೆತ್ತಗಾದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಒಂದು 1 ಅವರ್ ನೆನೆಸ್ತಾ ಇದ್ದೀನಿ. ಇದು ಲೈವ್ ಶೋ ಆಗಿರೋದ್ರಿಂದ ನಾನು 1 ಅವರ್ ಎಲ್ಲ ಟೈಮ್ ತಗೊಳಕ್ಕಾಗಲ್ಲ. ಸೊ ಹಾಗಾಗಿ ಕಲ್ಸೋದನ್ನ ತೋರಿಸ್ಕೊಟ್ಟಿದ್ದೀನಿ. ಇವಾಗ ಇದನ್ನು ನಾವು ಆಮೇಲೆ ಮಾಡೋದಕ್ಕೆ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ನಾನು ನೋಡಿ 1 ಅವರ್ ಮುಂಚೆ ಕಲಸಿ ಇಟ್ಕೊಂಡಿದ್ದೀನಿ ನೋಡಿ. ಹೀಗೆ ಬಂದಿದೆ ಸಾಫ್ಟಾಗಿ. ಆಯಿತು. ಇದೀಗ ನಾನು ಕಲಸಿ 1 ಅವರ್ ಮುಂಚೆ ಇಟ್ಕೊಂಡಿರೋದು. ಇವಾಗ ಪರಾಟ ಮಾಡೋದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ತೊಗೊತಾ ಇದ್ದೀನಿ ಲಟ್ಸ್ಕೊಳ್ಳೋದಕ್ಕೆ. ನೀವು ಹಿಟ್ಟಲ್ಲಿ ಬೇಡ ಅಂದರೆ ಎಣ್ಣೆ ಕೂಡ ಹಾಕ್ಕೊಂಡು ಲಟ್ಟಿಸ್ಕೊಬೋದು. ನಾನು ಹಿಟ್ಟಲ್ಲಿ ಲಟ್ಟಿಸ್ತೀನಿ. ಇವಾಗ ಇದು ನೋಡಿ ಪನ್ನೀರ್ನ ತುರಿದು ಇಟ್ಕೊಂಡಿದ್ದೀನಿ. 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೆ, ಫುಲ್ ಖಾಲಿಯಾಗಿದೆ. 200 ಗ್ರಾಮ್ ತೊಗೊಂಡಿದ್ದೀನಿ ಪನ್ನೀರು, ಅಮೂಲ್ ಪನ್ನೀರು ತುರಿದು ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಹಾಗೆ ಕಸೂರಿ ಮೇಥಿ ಸ್ವಲ್ಪ ಹಾಕಿದ್ದೀನಿ, ಪೌಡ್ರು. ಇಷ್ಟೇ ಹಾಕಿರೋದು. ಇವಾಗ ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ. ನೀವು ಈರುಳ್ಳಿ ಹಾಕೊಬೇಕು ಅಂದರೆ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ಹಾಕೊಳ್ಳಿ, ಹಾಗೆ ಹಾಕಬೇಡಿ, ಮತ್ತು ಅದು ನೀರು ಬಿಡುತ್ತೆ. ನೀವು ಅದು ಕಷ್ಟನೇ ಈರುಳ್ಳಿ ಹಾಕೊಂಡು ಮಾಡೋದು. ಇಲ್ಲ ಆಯಿಲಲ್ಲಿ ಫ್ರೈ ಮಾಡಿ. ನಾನು ಅದಕ್ಕೆ ಯಾಕೆ ರಿಸ್ಕು, ಇದು ಲೈವ್ ಇರೋದ್ರಿಂದ ನೀರು ಬಿಟ್ಟು ಮತ್ತು ಪಿಚ್ಕೆ ಆದರೆ ಕಷ್ಟ ಆಗುತ್ತೆ. ಅದಕ್ಕೆ ಹಾಗೆ ಮಾಡ್ತಾಯಿದ್ದೀನಿ. ನಾನು ಹೀಗೆ ಡ್ರೈ ಪೌಡರೇ ಹಾಕಿ ಮಾಡೋದು. ಆಲೂ ಪರಾಟಾಗೆ ಮಾತ್ರ ಇದನ್ನು ಫ್ರೈ ಮಾಡ್ತೀನಿ. ಇವಾಗ ನಾನು ಇದಕ್ಕೆ ಓಂಕಾಳು ತಗೊಂಡಿದ್ದೀನಿ. ಓಂಕಾಳು ಸ್ವಲ್ಪ ತೊಗೊಂಡಿದ್ದೀನಿ, ಅರಿಶಿನ ಪುಡಿ ತೊಗೊಂಡಿದ್ದೀನಿ, ಜೀರಿಗೆ ಪುಡಿ ತೊಗೊಂಡಿದ್ದೀನಿ, ಆಮ್ಚೂರು ಪೌಡ್ರು ತೊಗೊಂಡಿದ್ದೀನಿ. ನೀವು ಆಮ್ಚೂರು ಪೌಡ್ರು ಬೇಡ ಅಂದರೆ ಒಂದು ಅರ್ಧ ಲೆಮನ್ನ ಹಿಂಡ್ಕೊಳ್ಳಿ. ಆಮೇಲೆ ಗರಂ ಮಸಾಲ ತೊಗೊಂಡಿದ್ದೀನಿ. ಇದು ಧನಿಯಾ ಪೌಡರ್ ತೊಗೊಂಡಿದ್ದೀನಿ. ಖಾರದ ಪುಡಿ, ಹಸಿರು ಮೆಣಸಿನ್ಕಾಯಿ ಇಷ್ಟ ಆಗೋರು ಹಾಕೊಳ್ಳಿ, ಕಟ್ ಮಾಡಿ ಚಿಕ್ಕದಾಗಿ ಚಾಪ್ ಮಾಡಿ. ನಾವು ಹಸಿರು ಮೆಣಸಿನ್ಕಾಯಿ ಬಾಯಿಗೆ ಸಿಗುತ್ತೆ ಅಂದ್ಬಿಟ್ಟು ಖಾರದ ಪುಡಿನೇ ಹಾಕೊತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ. ಇದು ಅಜ್ವೈನು. ಇಷ್ಟನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಈ ಆಲೂ ಪರಾಟ ಮತ್ತು ಇದೆಲ್ಲ ಪರಾಟ ಮಾಡಬೇಕಾದ್ರೆ ಸ್ವಲ್ಪ ಮ್ಯಾಗಿ ಮಸಾಲಾನ ಹಾಕೊಂತೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇನ್ನೂ ಒಂದು ಚಿಕ್ಕ ಪ್ಯಾಕೆಟ್ ತೊಗೊಂಡಿದ್ದೀನಿ, 5 ರೂಪೀಸ್ದು. ಅದರಲ್ಲಿ ಒಂದು ಹಾಫ್ ಹಾಕ್ತಾಯಿದ್ದೀನಿ. ಇವಾಗ ಎಲ್ಲ ಆಗಿದೆ. ಇದನ್ನು ಕೈಯಲ್ಲೇ ಕಲಿಸ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಇಲ್ಲ ಅಂದರೆ ಬರೀ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಹಾಕ್ಕೊಂಡು, ಚಾಟ್ ಮಸಾಲ ಇದ್ದರೆ ಚಾಟ್ ಮಸಾಲ ಹಾಕೊಂಬಿಡಿ, ಅದು ಚೆನ್ನಾಗಾಗುತ್ತೆ. ನಾನು ಟೈಮು ಲೈವ್ ಆಗಿರೋದ್ರಿಂದ ತುರಿದು ಇಟ್ಕೊಂಡಿದ್ದೆ ಅಮೂಲ್ ಪನ್ನೀರ್ನ. ಮತ್ತು ಪನ್ನೀರ್ನ ಫ್ರಿಡ್ಜಲ್ಲಿ ಆಚೆ ತೆಗೆದು ಇಮಿಡಿಯೇಟ್ ತುರಿದ್ಬಿಡಿ. ಫ್ರಿಡ್ಜಿಂದ ತೆಗೆದು ಸ್ವಲ್ಪ ಹೊತ್ತು ಆಚೆ ಇಟ್ಟು ತುರಿಯೋದಕ್ಕೆ ಹೋದರೆ ಕಟ್ ಆಗುತ್ತೆ, ಅದು ತುರಿ ಬರಲ್ಲ. ಹೆಚ್ಚಿನದಾಗಿ ಗೊತ್ತಿರುತ್ತೆ, ಆದರೆ ಬೆಂಗಳೂರು ಕಡೆ ಹೀಗೆ ಮಾಡ್ತಾರೆ. ನಮ್ಮ ಊರು ಸಕಲೇಶ್ಪುರದ ಕಡೆ ಎಲ್ಲ ಚಪಾತಿ ಮಾಡೋದೇ ಕಷ್ಟ. ಈಗಿನ ಜನ್ರೇಷನ್ ಅವರು ಚಪಾತಿ ಮಾಡ್ತಿದ್ದಾರೆ. ಮುಂಚೆ ನಮ್ಮ ಟೈಮಲ್ಲೆಲ್ಲ ಚಪಾತಿನೇ ಗೊತ್ತಿರಲಿಲ್ಲ, ಪರಾಟ ಎಲ್ಲಿಂದ. ನಾವು ಬಾಂಬೆಲಿ ಇದ್ದಿದ್ದರಿಂದ ಈ ಪರಾಟಗಳೆಲ್ಲ ಗೊತ್ತಾಯಿತು. ಗೋಬಿ ಪರಾಟ, ಆಲೂ ಪರಾಟ. ಏಕೆಂದರೆ ಅಕ್ಕಪಕ್ಕ ಇದ್ದವರು UP, ಬಿಹಾರ್ ಅವರು, ಪಂಜಾಬ್ ಅವರು, ವೆಸ್ಟ್ ಬೆಂಗಾಲ್ ಅವರು ಇದ್ದರು, ಡೆಲ್ಲಿ ಅವರಿದ್ದರು, ಗುಜರಾತ್ ಅವರಿದ್ದರು. ಹಾಗಾಗಿ ಅವ್ರದ್ದು ಏನೇನು ಸ್ಪೆಷಲ್ ಇದೆ ಐಟಮು ಅದನ್ನ ನಮಗೆ ಕೊಡೋರು ಮಾಡಿ ಟಿಫನ್ನು ಎಲ್ಲ. ನಾವು ನಮ್ಮ ಕಡೆದು ಗೊತ್ತಲ್ಲ, ಇಡ್ಲಿ, ದೋಸೆ, ಪಲಾವು, ಅದು ಪುಳಿಯೋಗರೆ, ಇದನ್ನೆಲ್ಲ ಅವ್ರಿಗೆ ಕೊಡ್ತಾಯಿದ್ವಿ.
ಹಾಗಾಗಿ ಟಿಫನ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊತಿದ್ವಿ, ಊಟ ಎಲ್ಲ ಅವ್ರ ಟೇಸ್ಟ್ನ ನಾವು ನೋಡ್ಕೊಂಡ್ವಿ. ನಾನು ಹಾಗಾಗಿ ಆಲೂ ಪರಾಟ ಆವಾಗಿಂದನೇ ಸ್ವಲ್ಪ ಬಂತು ಮಾಡೋದಕ್ಕೆ. ನೀವು ಇದನ್ನು ತುರಿಯೋಕ್ಕೆ ಇಲ್ಲ ಅಂದರೆ ಕೈಯಲ್ಲೂ ನೀಟಾಗಿ ಪುಡಿ ಪುಡಿ ಮಾಡ್ಕೊಬೋದು, ಅಂದರೆ ತುರಿದ್ರೆ ಒಳ್ಳೆಯದು. ಏಕೆಂದರೆ ಪರಾಟ ಮಾಡಬೇಕಾದ್ರೆ ಆಚೆ ಬರಬಾರ್ದು. ಸೊ ಹಾಗಾಗಿ ನೋಡಿ, ಇದು ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಇದು ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ನೀವು ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ಪರಾಟನ ಬಟರ್ ಆದರೂ ಯೂಸ್ ಮಾಡಿ ಅಥವಾ ಗೀ ಆದರೂ ಯೂಸ್ ಮಾಡಿ, ನಿಮ್ಮ ಇಷ್ಟ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದು. ನಮಗೆ ಬಟರ್ ಇಷ್ಟ ಆಗುತ್ತೆ, ಹಾಗಾಗಿ ಬಟರ್ ತಗೊಂಡಿದ್ದೀನಿ. ಏಕೆಂದರೆ ಕಲಸೋದಕ್ಕೆ ಮೊದಲೇ ತೋರಿಸ್ದಾಗೆ ನಾನು ಇದಕ್ಕೂ ಅಷ್ಟೇ 1-2 ಟೇಬಲ್ ಸ್ಪೂನ್ ಅಷ್ಟೇ ಆಯಿಲ್ ಹಾಕಿರೋದು. ನಾನೇನು ಆಯಿಲ್ ಹಾಕಿಲ್ಲ, ಮತ್ತು ಆಯಿಲಲ್ಲೂ ಲಟ್ಸಲ್ಲ. ಯಾಕೆಂದರೆ ಆಯಿಲ್ನ ಸ್ವಲ್ಪ ಕಮ್ಮಿ ಮಾಡಬೇಕಲ್ಲ, ಬೇಕಿದ್ರೆ ಮಾತ್ರ ಯೂಸ್ ಮಾಡಿದರೆ ಆಯಿತು. ನಿಮಗೆ ಗೊತ್ತಿರೋ ಹಾಗೆ ಐರನ್ ಕಂಟೆಂಟು, ಪ್ರೋಟೀನು ಎಲ್ಲ ಹೆವಿ ಇದೆ ಪಾಲಕಲ್ಲಿ, ಪನ್ನೀರಲ್ಲಿ ಎಲ್ಲ. ಅದರಲ್ಲೂ ಇದು ಆರ್ಗ್ಯಾನಿಕ್ ಆಟ ಕೂಡ ಅಮೂಲ್ದು, ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ ನೋಡಿ. ಮತ್ತು ಪರಾಟ ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಕಷ್ಟ. ನಮಗೂ ಅದು ಸೆಟ್ಟಾಗಿ ನೀಟಾಗಿ ಬರೋದಕ್ಕೆ ತುಂಬ ಟೈಮ್ ಆಗಿದೆ ಮಾಡಿ ಮಾಡಿ. ಏಕೆಂದರೆ ಸ್ವಲ್ಪ ಇದು ಹಾರ್ಡ್ ಆಯಿತು ಅಂದರೆ ಪೂರ್ಣ ಇದೆಲ್ಲ ಆಚೆ ಬಂದುಬಿಡುತ್ತೆ. ಒಬ್ಬಟ್ಟಾದರೆ ನಾವು ಮೈದಾದಲ್ಲಿ ಸಾಫ್ಟಾಗಿ ಕಲಿಸ್ಕೊಂಡಿರ್ತೀವಿ. ನಾನು ನೋಡಿ ಹೀಗೆ ಇಷ್ಟಾಗಲ ಮಾಡ್ಕೊಂಬಿಟ್ಟು ಇದರೊಳಗಡೆ ಪನ್ನೀರನ್ನ ಇಡ್ತೀನಿ. ಇಷ್ಟಿಟ್ಟಿದ್ದೀನಿ. ಇದು ಜಾಸ್ತಿ ಆಗಿದ್ದನ್ನ ತೆಗೆದುಬಿಡಿ. ಇವಾಗ ನಿಧಾನಕ್ಕೆ ಲಟ್ಟಿಸ್ಬೇಕು. ಹೀಗೆ ಎಲ್ಲರೂ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ತಾರೆ, ನಾನು ಸ್ವಲ್ಪ ದೊಡ್ಡದಾಗೆ ಮಾಡ್ತೀನಿ. ಎಷ್ಟೊತ್ತು ಅಂತ ಮಾಡೋದು ಅಂತ. ಇದಕ್ಕೆ ಆಲ್ಮೋಸ್ಟ್ ಎಲ್ಲ ಮಸಾಲ ಐಟಮ್ ಹಾಕಿರೋದ್ರಿಂದ ಉಪ್ಪು, ಖಾರ, ಹುಳಿ ಎಲ್ಲ ಇದರಲ್ಲೇ ಇರುತ್ತೆ. ಹಾಗಾಗಿ ನೀವೇನು ಇದಕ್ಕೆ ಗ್ರೇವಿ ಆಗಲಿ ಅಥವಾ ಆ ಥರ ಏನು ಬೇಕಾಗಲ್ಲ, ಸಾಂಬಾರು, ಗ್ರೇವಿ, ಚಟ್ನಿ ಏನು ಬೇಕಾಗಲ್ಲ. ಇದಕ್ಕೆ ಸಿಂಪಲ್ಲಾಗಿ ಅಮೂಲ್ ಕರ್ಡಿಂದ ಮೊಸರಿಂದ ಒಂದು ಇದು ಮಾಡ್ತಾಯಿದ್ದೀನಿ, ರಾಯ್ತ ಮಾಡ್ತೀನಿ ಅಷ್ಟೇ. ಸಿಂಪಲ್ಲಾಗಿ, ಜಾಸ್ತಿ ಏನೂ ಹಾಕಲ್ಲ. ನೋಡಿ, ಹಗುರವಾಗಿ ಲಟ್ಟಿಸ್ಕೊಳ್ಳಿ. ಇದು ಡ್ರೈ ಇರೋದ್ರಿಂದ ಏನು ಪನ್ನೀರು ಆಚೆ ಬರುತ್ತೆ ಅನ್ನೋ ಇದಿರಲ್ಲ. ಅದೇ ನೀವು ಆನಿಯನ್ ಹಾಕ್ಕೊಂಡ್ರೆ ಸ್ವಲ್ಪ ಇದು ಮಾಡ್ಕೊಬೇಕಾಗುತ್ತೆ, ಆಚೆ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಮತ್ತು ನೀರು ಬಿಟ್ಕೊಂಡ್ಬಿಡುತ್ತೆ ಅದು ಉಪ್ಪು ಹಾಕಿದ ತಕ್ಷಣ. ಹಾಗಾಗಿ ನೀವು ಹಾಕದೇ ಇದ್ದರೆ ಒಳ್ಳೆಯದು. ಇಲ್ಲ ಇಷ್ಟ ಆಗುತ್ತೆ ಅನ್ನೋರು ಆನಿಯನ್ನ ಇದರಲ್ಲಿ ಆಯಿಲಲ್ಲಿ ಫ್ರೈ ಮಾಡಿಬಿಟ್ಟು ಹಾಕ್ಬಿಡಿ. ಅದ್ರ ಜೊತೆಗೇ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡು ಹಾಕಿದರೆ ಅದು ಟೇಸ್ಟ್ ಬೇರೆ ಥರನೇ ಚೆನ್ನಾಗಿರುತ್ತೆ. ನೋಡಿ, ಇದಾಗಿದೆ. ಇವಾಗ ಇದನ್ನು ಬೇಯಿಸೋಣ. ಫಸ್ಟು ಸ್ವಲ್ಪ ಬಟರ್ ಹಾಕ್ತಾಯಿದ್ದೀನಿ ತವಕ್ಕೆ, ಕಾದಿದೆ ತವ.
ಗೀ ಹಾಕಿ ಮಾಡಿದರೂ ಚೆನ್ನಾಗಿರುತ್ತೆ. ನಾನಿವಾಗ 2 ಮಾಡಿ ತೋರಿಸ್ತೀನಿ. ಆ್ಯಕ್ಚುಲಿ ನಮ್ಮ ಕಡೆ ಎಲ್ಲ ಗೋಧಿ ಐಟಮ್ನ ತುಂಬ ಕಮ್ಮಿ ಯೂಸ್ ಮಾಡೋದು. ರಾಗಿ ಮತ್ತು ಅಕ್ಕಿದು ಜಾಸ್ತಿ. ಅಕ್ಕಿ ರೊಟ್ಟಿ ಆಗಲಿ, ಅಕ್ಕಿ ಕಡುಬು, ಅಕ್ಕಿದು ಕಾಯಿ ಹಿಟ್ಟು ಎಲ್ಲ ಅಕ್ಕಿದೆ. ಸ್ವೀಟಿಂದ ಹಿಡಿದು ಎಲ್ಲ ಅಕ್ಕಿದೆ ಇರುತ್ತೆ, ರೈಸ್ ಐಟಮ್ಗಳೇ. ಇದು ಆಯಿಲಲ್ಲಿ ನೀವು ಮಾಡಿದರೆ ಈ ಥರ ಹಿಟ್ಟೆಲ್ಲ ಅಷ್ಟು ಬರಲ್ಲ ನೋಡಿ. ಇನ್ನೊಂದು ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ಇದೇ ಆಚೆ ಹೋಗಿ ರೆಸ್ಟೋರೆಂಟಲ್ಲಿ, ಹೋಟೆಲ್ಗಳಲ್ಲಿ ತಿಂತೀವಿ ಅಂದರೆ 150 120 ಅಂತೂ ಇದ್ದೇ ಇರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು. ನೋಡಿ ಇದು ಹೇಗೆ ಊದ್ತಾ ಇದೆ ಅಂತ. ಬಟರ್ ಹಾಕಿರೋದ್ರಿಂದ ಸ್ಮೆಲ್ಲು ಸಖತ್ ಚೆನ್ನಾಗಿ ಬರ್ತಾ ಇದೆ. ಫ್ಲೇವರ್ನು ಇದಾಗಿದೆ. ತೆಗೆದುಬಿಡೋಣ. ಈ ಗೋಧಿ ಹಿಟ್ಟಿಂದನೂ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಯಾಕೆಂದರೆ ಒಂದೊಂದು ಗೋಧಿ ಹಿಟ್ಟು ಏನು ಎಷ್ಟೇ ಕಲಸಿದ್ರೂ ಹಾರ್ಡಾಗೇ ಇರುತ್ತೆ, ಸಾಫ್ಟ್ ಆಗೋದೇ ಇಲ್ಲ. ಆವಾಗ ಈ ಪರಾಟ ಮಾಡೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನೂ ಒಂದು ಅಂದರೆ ನಮ್ಮ ಕಡೆ ಒಬ್ಬಟ್ಟು ಮಾಡ್ತೀವಲ್ಲ, ನಾನು ಮೈದಾ ಯೂಸ್ ಮಾಡಲ್ಲ, ನಾನು ಗೋಧಿ ಹಿಟ್ಟಲ್ಲೇ ಮಾಡೋದು ಅದರದ್ದು ಕನಕನ. ಆದರೆ ಅದಕ್ಕೆ ಸ್ವಲ್ಪ ಆಯಿಲ್ ಯೂಸ್ ಮಾಡ್ತೀನಿ, ತುಪ್ಪ ಅಥವಾ ಆಯಿಲ್ ಯೂಸ್ ಮಾಡಿ ಕಲಿಸ್ತೀನಿ. ನೋಡಿ ಎಷ್ಟು ದೊಡ್ಡದು ಬೇಕಾದರೂ, ಎಷ್ಟು ತೆಳು ಬೇಕಾದರೂ ಲಟ್ಟಿಸ್ಕೊಬೋದು. ಆಗಿದೆ ಈಗ. ಇದನ್ನೆಲ್ಲ ನಾನು ಆಮೇಲೆ ಮಾಡ್ಕೊತೀನಿ. ಬಟರ್ ಹಾಕೋಣ. ನಾವು ಇದೆಲ್ಲ ರೆಗ್ಯುಲರ್ ಮನೇಲಿ ವೀಕ್ಲಿನೋ ಅಥವಾ 15 ಡೇಸಿಗೆ ಒಂದ್ಸರಿ ಮಾಡ್ಕೊತಿದ್ವಿ. ಅಮೂಲ್ ಕನ್ನಡ ಅವ್ರದಿಂದಾಗಿ ನಾವು ತೋರ್ಸೋದಕ್ಕಾಗಿದೆ ಮಾಡಿ ಬೇರೆಯವರಿಗೂ. ನೋಡಿ ಹೇಗೆ ಉಬ್ಬಿ ಬರ್ತಿದೆ ಅಂತ. ನೀವು ಅಂದ್ಕೊಬೋದು ಆಯಿಲ್ ಹಾಕಿದರೆ ಕಲಸೋದಕ್ಕೆ ಸಾಫ್ಟ್ ಆಗುತ್ತೆ ಅಂತ. ಹಾಗೇನಿಲ್ಲ, ಹಿಟ್ಟು ಚೆನ್ನಾಗಿದ್ರೆ ಚೆನ್ನಾಗಿ ಬರುತ್ತೆ ಎಲ್ಲ.
ಇದಾಗಿದೆ. ಆಲೂ ಪರಾಟೆ ಆಗಲಿ ಇದಾಗಲಿ ಏನು ಜಾಸ್ತಿ ಬೇಯಿಸೋದು ಬೇಡ. ಆಗಿದೆ ನೋಡಿ. ತೆಕ್ಕೊಳ್ಳೋಣ ಇವಾಗ. ಇದು 2 ಮಾಡಿದ್ದೀನಿ. ಇದನ್ನ ಒಂದು ಕಟ್ ಮಾಡಿಯೂ ತೋರಿಸ್ತೀನಿ ನೋಡಿ. ಬಿಸಿ ಇದೆ. ನೋಡಿ, ಇವಾಗ ಇದಕ್ಕೊಂದು ಸಿಂಪಲ್ ಆಗಿ ದಹಿ, ಅಮೂಲ್ ಕರ್ಡ್ ಯೂಸ್ ಮಾಡಿ, ಮೊಸರು ಯೂಸ್ ಮಾಡಿ ರಾಯ್ತ ಮಾಡ್ತೀನಿ. ಯಾಕೆಂದರೆ ಎಲ್ಲ ಮಸಾಲ ಹಾಕಿರೋದ್ರಿಂದ ಇದಕ್ಕೇನು ಗ್ರೇವಿ ಬೇಕಾಗಲ್ಲ. ಸೊ ಇದಕ್ಕೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ ರುಚಿಗೆ. ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಇದು ಮಾಡ್ಕೊಬೋದು. ಇದನ್ನು ಇವಾಗ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ ಆಲ್ರೆಡಿ, 1-2 ಇದು. ಇವಾಗ ಇದು ರೆಡಿ ಆಯಿತು. ನೋಡಿ ಹೇಗೆ ಬಂದಿದೆ. ನಾನು ರೆಡಿ ಮಾಡಿರೋದು ಅಮೂಲ್ ಪ್ರಾಡಕ್ಟ್ನ ಅಮೂಲ್ ಗೋಧಿ ಹಿಟ್ಟು, ಅಮೂಲ್ ಐಟಮ್ ಯೂಸ್ ಮಾಡಿ ಗ್ರೀನ್ ಪನ್ನೀರ್ ಪರಾಟ ಮಾಡಿದ್ದೀನಿ. ಗ್ರೀನ್ ಕಲರ್ ಇದೆಯಲ್ಲ, ಸೊ ಪಾಲಕ್ಕು ಯೂಸ್ ಮಾಡಿದ್ದೀನಿ ಗ್ರೀನ್ ಬರೋದಕ್ಕೆ. ಸೊ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ಪಾಲಕ್ ಪನ್ನೀರ್ ಮಾಡಿ, ಚಪಾತಿ ಮಾಡಿ, 2 ಐಟಮ್ ಮಾಡೋ ಬದಲು ಹೀಗೆ ಈಸಿಯಾಗಿ ಎಲ್ಲನೂ ಹಾಕಿ ಒಂದೇ ಇದರಲ್ಲಿ ಮಾಡ್ಬೋದು. ಟೇಸ್ಟ್ ನೋಡೋಣ ಹೇಗೆ ಬಂದಿದೆ ಅಂತ. ಮೊದಲು ಮಾಡಿ ಚೆನ್ನಾಗಿದೆ. ಅದಕ್ಕೊಂದು ಸಿಂಪಲ್ಲಾಗಿ ಮೊಸರು ಮಾಡಿದ್ದೀನಿ. ಅಮೂಲ್ ಮೊಸರು ಯೂಸ್ ಮಾಡಿ ರಾಯ್ತ ಮಾಡಿದ್ದೀನಿ. ಯಾಕೆಂದರೆ ಇದರಲ್ಲೇ ಮಸಾಲೆ ಇರೋದ್ರಿಂದ ಏನು ಬೇಕಾಗಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಬಟರ್ ಹಾಕಿ ಬೇಯಿಸಿರೋದ್ರಿಂದ, ಗೀ ಅಥವಾ ಬಟರ್ ಹಾಕಿ ಬೇಯಿಸೋದ್ರಿಂದ ತುಂಬ ಟೇಸ್ಟು ಚೆನ್ನಾಗಿ ಬಂದಿದೆ. ನೀವು ಒಂದು ಸರಿಗೆ ಏನಿಲ್ಲ ಅಂದರೂ ಒಂದು 5 ತಿಂತೀರಾ ಅನ್ಕೊಂತೀವಿ. ಮನೆಯಲ್ಲಿ ಮಾಡ್ಕೊಳ್ಳಿ. ಮತ್ತು ಹೇಗೆ ಬಂತು ಅಂತ ಒಂದು ಕಮೆಂಟ್ ಮಾಡಿ. ಇವಾಗ ವಿಡಿಯೋ ನೋಡೋಕ್ಕಾಗದೇ ಇದ್ದರೆ ಅಮೂಲ್ ಫೇಸ್ಬುಕ್ ಕನ್ನಡ ಚಾನಲಲ್ಲಿ ಇದ್ದೇ ಇರುತ್ತೆ, ಫೇಸ್ಬುಕ್ ಇದರಲ್ಲಿ ಪೇಜಲ್ಲಿ. ಸೊ ನೋಡಿ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತೇಳಿ ಒಂದು ಕಮೆಂಟ್ ಹಾಕಿ. ನಮಗೆ ಈ ಆಪರ್ಚುನಿಟಿ ಕೊಟ್ಟ ಅಮೂಲ್ ಅವರಿಗೂ ಥ್ಯಾಂಕ್ ಯು, ಹಾಗೂ ನಂದಿನಿ ಅವರಿಗೂ ಥ್ಯಾಂಕ್ ಯು ಹೇಳ್ತಾ ನನ್ನ ಇವತ್ತಿನ ಅಡುಗೆಯನ್ನು ಮುಗಿಸ್ತಾ ಇದ್ದೀನಿ.